ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಕಿಚನಲ್ಲಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಮುಂಚೆ ಒಣಗೋಗ್ಬಿಟ್ಟಿತ್ತು. ಇವತ್ತು ಸ್ಪೆಷಲ್ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಇಷ್ಟ. ಮಾಡಿಕೊಟ್ರೆ 2 ಸಲ ಬಾರಿಸ್ತಾರೆ. ಅದು ಟೇಸ್ಟ್ ಚೆನ್ನಾಗಿರ್ಬೇಕಷ್ಟೇ ಅವರಿಗೆ. ಸೊ ಇವಾಗ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ. ಆಮೇಲೆ ಜೀರಿಗೆ, ಸಾಸಿವೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಮಾಮೂಲಿ ಮಸಾಲೆ ಐಟಮ್, ಮೆಣಸು 1-2 ಹಾಕಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಅದಕ್ಕೆ ಫುಲ್ಲು ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊತೀನಿ. ಒಂದು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ಮೆಂತ್ಯ ಪಲಾವ್ ಮಾಡಬೇಕು ಅನ್ನಿಸ್ತು ನನಗೆ. ನೆನ್ನೆನೇ ನನ್ನ ಹಸ್ಬೆಂಡ್ ಹತ್ರ ಮೆಂತ್ಯ ಸೊಪ್ಪು ತರಿಸಿಟ್ಕೊಂಡಿದ್ದೆ. ಫ್ರಿಜ್ಜಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿ ಎಲ್ಲ ಕವರ್ಗೆ ಹಾಕಿಟ್ಟಿದ್ದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕಹಿ ಬರೋಲ್ಲ, ಸ್ಮೆಲ್ಲು ಬರೋಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ ಥರ ಮಾಡಿಕೊಂಡ್ರೆ ನಾನು ಹಂಗೆ ಮಾಡ್ಕೊಳ್ಳೋದು, ನೀವು ಹಂಗೆ ಮಾಡ್ಕೊಳ್ಳಿ. ಸ್ವಲ್ಪ ಆಲೂಗೆಡ್ಡೆ ಉದ್ದುದ್ದ ಹೆಚ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ಬಟಾಣಿ ಹಾಕ್ತೀನಿ. ಪಲಾವ್ಗೆ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮೆಂತ್ಯ ಪಲಾವ್ಗೆ ರೆಗ್ಯುಲರಾಗಿ ನಾನು ಹಾಕ್ತೀನಿ ಬಟಾಣಿನ. ಸೊ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ 2 ಟೊಮೊಟೊನ ಸಣ್ಣದು 2 ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಹಾಕಿದ ತಕ್ಷಣ ಒಂದು ಸಲ ತಿರುಗಿಸ್ಬಿಟ್ಟು ಉಪ್ಪು ಹಾಕ್ಬಿಡ್ತೀನಿ. ಯಾಕಂದರೆ ಬೇಗ ಬೇಯುತ್ತೆ ಟೊಮೊಟೊ ಹಣ್ಣು, ಹಸಿ ವಾಸನೆ ಎಲ್ಲ ಬೇಗ ಹೋಗುತ್ತೆ ಅಂತ. 1 ಸ್ಪೂನ್ ಚಿಲ್ಲಿ ಪೌಡರ್, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನಲ್ಲ ಟೀ ಸ್ಪೂನ್ ಒಂದು ಸ್ವಲ್ಪ. ಓಕೆ, ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಥರ ಎಣ್ಣೆ ಬೀಳೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಎಣ್ಣೆ ಬಿಟ್ಟಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ 1-2 ನಿಮಿಷ ಕ್ಲೋಸ್ ಮಾಡಿಟ್ಟಿದ್ದೆ ಎಣ್ಣೆ ಬಿಟ್ಕೊಳ್ಳಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಣ್ಣೆ. ಆಮೇಲೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ನಮಗೆ 1 ಗ್ಲಾಸ್ ಸಾಕಾಗುತ್ತೆ, ಅದರಲ್ಲೂ ಮಿಗುತ್ತೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋತೀನಿ. ನಿಮ್ಮ ಅಳತೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೋತೀರೋ ಅಷ್ಟು ಹಾಕ್ಕೊಳ್ಳಿ. 1 ಗ್ಲಾಸ್ಗೆ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಕುದಿ ಬರಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಕ್ಕಿಗೆ. 1 ಕುದಿ ಬರ್ತಾ ಇದ್ದಂಗೆ ಲಿಟಲ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಬಿಡಬೇಕು. ಆಮೇಲೆ ನಾನು ಲಿಟಲ್ ಕ್ಲೋಸ್ ಮಾಡಿದ್ದೀನಿ. 2 ವಿಸಿಲ್ ಆಗೋವರೆಗೂ ಹೇಳ್ತೀನಿ. ಇವಾಗ ನನ್ನ ಪಾತ್ರೆ ತೊಳೆಯುವ ಕಾರ್ಯಕ್ರಮ. ಪಾತ್ರೆ ತೊಳಿತಾ ಇದ್ದೀನಿ. ನೈಟ್ ಪಾತ್ರೆ ತೊಳೆದಿರಲಿಲ್ಲ. ಸೊ ಒಂದೊಂದು ದಿನ ಬೇಜಾರಾದರೆ ತೊಳೆಯಲ್ಲ, ಇಲ್ಲ ಕಮ್ಮಿ ಇದ್ದರೆ ತೊಳೆಯಲ್ಲ, ಜಾಸ್ತಿ ಇದ್ದರೆ ತೊಳೆದ್ಬಿಡ್ತೀನಿ. ಹಾಗಾಗಿ ನೈಟ್ ಪಾತ್ರೆ ತೊಳೆದಿರಲಿಲ್ಲ. ಮುಖ ಎಲ್ಲ ಸಪ್ಪಗೆ ಹೋಗ್ಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿ, ಪಾಪ ಬೇಗ ಮಾಡಿಕೊಡೋಣ ಅಂದ್ಬಿಟ್ಟು ಅವ್ರಿಗೆ ಮೆಂತ್ಯ ಪಲಾವ್ ಅಂತ ಹೇಳಿರಲಿಲ್ಲ. ಸುಮ್ಮನೆ ಕೆಳಗಡೆ ಇಳ್ದು ಬಂದಿದ್ದೆ. ಕಾಫಿ ಮಾಡ್ಕೊಂಡು ಕೊಟ್ಟಿದ್ದೆ ಅಷ್ಟೇ. ಅವರು ಕಾಫಿ ಬಿಸ್ಕೆಟ್ ತಿಂದ್ಬಿಟ್ಟು ಮೇಲಿದ್ರು ರೂಮಲ್ಲಿ. ಸರಿ, ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕರೆಯೋಣ ಅಂದ್ಕೊಂಡು ಸುಮ್ಮನೆ ಅದೇ ವಿಸಿಲ್ 2 ಆಗಲಿ ಅಂತ. ಪಾತ್ರೆ ತೊಳೆಯೋಷ್ಟರಲ್ಲಿ 2 ವಿಸಿಲ್ ಆಯಿತು. 2 ವಿಸಿಲ್ ಆದಮೇಲೆ ಆಫ್ ಮಾಡಿಬಿಟ್ಟೆ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಪಾತ್ರೆ ಎಲ್ಲ ತಿಕ್ಕಿ ತೊಳೆದು ಎಲ್ಲ ಆವಾಗಲೇ ಜೋಡಿಸ್ಕೊಂಡ್ಬಿಡ್ತೀನಿ. ಪಾತ್ರೆ ತೊಳೆದ್ಬಿಟ್ಟು ಹಂಗೆ ಇಡೋಲ್ಲ, ನಾನು ಆವಾಗಲೇ ಜೋಡಿಸ್ಬಿಡ್ತೀನಿ. ಇಷ್ಟು ದಿನ ಆಯಿತು, ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಯಾವುದೂ ಮಾಡಿಲ್ಲ. ತುಂಬ ದಿನ ಆಯಿತು ಅನ್ಕೋತೀನಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ರಾಂಗ್ ಇದ್ದರೆ ಸರಿ ಮಾಡ್ಕೊಳ್ಳವ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ನಮಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ, ವನಾಸ್ ಡಿಜಿಟಲ್ ಡೈರಿ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಮನೆಯವರು ಇಟ್ಟಿರೋ ಹೆಸರದು. ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದೀನಿ. ನಮ್ಮ ಮನೇಲಿ ನಾನೇ ಕೆಲಸ ತೊಳಗ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕಲ್ವ. ತಿಕ್ಕೋದು, ತೊಳೆಯೋದು, ಒರೆಸೋದು, ಗುಡಿಸೋದು ಇದೆಲ್ಲ ಮಾಮೂಲಿ. ನಮ್ಮ ಮನೆ ಬರೋನೇ ಅಷ್ಟು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು, ಬೇರೆ ಯಾರೂ ಮಾಡಿಕೊಡಲ್ಲ. ಓಕೆ, ನಮ್ಮ ಮನೆ ಕೆಲಸ ಮಾಡೋದ್ರಲ್ಲಿ ಏನು ಬೇಜಾರಿಲ್ಲ, ಖುಷಿನೇ ಇರುತ್ತೆ. ನಾವು ಮಾಡಿದಷ್ಟು ನಮ್ಮ ಮನೆ ಕೆಲಸ ನೀಟಾಗಿರುತ್ತೆ ಅಂತ ಅಷ್ಟೇ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಇವಾಗ ಪಟ ಅಂತ ಜೋಡಿಸ್ಬಿಟ್ಟು ಎಲ್ಲ ಸಿಂಕೆಲ್ಲ ಉಜ್ಜಿ ತೊಳಿತಾ ಇದ್ದೀನಿ.
ನೀಟಾಗಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇವಾಗ ನಮ್ಮ ಮನೆಯವ್ರನ್ನ ಕರಿಬೇಕು. ಬನ್ನಿ ರೀ ಚಿನ್ನು ಬಂಗಾರ, ಊಟ ತಿಂಡಿ ತಿನ್ಬಾ, ಮೆಂತ್ಯ ಪಲಾವು ಅಂತ ಹೇಳಬೇಕು. ಮೆಂತ್ಯ ಪಲಾವ್ ಅಂತ ಹೇಳಲ್ಲ, ಅವ್ರಿಗೆ ಬಂದಮೇಲೆ ಸರ್ಪ್ರೈಸಾಗಿ ಕೊಡ್ತೀನಿ. ಅವ್ರಿಗಿಷ್ಟ ಅಂದರೆ ಅವ್ರಿಗೆ ಊಟಕ್ಕಿಂತ ತಿಂಡಿ ಐಟಮ್ಸ್ ಜಾಸ್ತಿ ಇಷ್ಟಪಡ್ತಾರೆ. ಪಲಾವು ಅವ್ರಿಗೆ ದೋಸೆ, ಇಡ್ಲಿ, ಪಲಾವು ಇಂಥವಾದರೆ ಚೆನ್ನಾಗಿ ತಿಂತಾರೆ. ಮಾಮೂಲಿ ಅನ್ನ ಸಾಂಬಾರಾದರೆ ಅಷ್ಟು ಹೋಗಲ್ಲ. ಎಲ್ಲ ಕೆಲಸ ಮುಗೀತು. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ನೀಟಾಗಿ ಅಡುಗೆ ಮನೆ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ನೋಡಿ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಂಗೆ ಅಡುಗೆ ಮನೆ ಕ್ಲೀನಾಗಿರಬೇಕು. ನಾನು ಅಡುಗೆ ಮಾಡಿದ್ರೆ ಹಿಂಗೆ ಕ್ಲೀನಾಗಿ ಇಟ್ಟಿರ್ತೀನಿ. ನೋಡಿ ನಮ್ಮ ಮನೆಯವರ ವಸ್ತುಗಳೆಲ್ಲ ಹೆಂಗೆ ಬಿದ್ದಿವೆ. ರಿಮೋಟ್ಗಳು, ಮನೆ ಕೀ, ಇಯರ್ಫೋನು, ನನ್ನ ಹಸ್ಬೆಂಡ್ದು ಎಲ್ಲ ಅಲ್ಲೆಲ್ಲ ಬಿದ್ದಿತ್ತು. ಎಲ್ಲ ಎತ್ತಿಟ್ಟೆ. ಕೀ ಪಂಚ್ಗೆ ಹಾಕಿ ತಗ್ಲಾಕ್ತೆ. ನಾನು ವೀಡಿಯೋ ಮಾಡಿಕೊಂಡು ನೋಡಿ ಕೀನ ಎರಡು ಒಂದಕ್ಕೆ ಹಾಕಿ ತಗ್ಲಾಕ್ತೆ. ವೀಡಿಯೋ ನೋಡಿಕೊಂಡು ಅದನ್ನು ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಾದರೆ ಸುಮ್ಮನೆ ಅಲ್ಲಿ ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿಬಿಟ್ಟು ಹಾಕ್ತೆ. ಕರ್ಮಗಳು ವೀಡಿಯೋ ಮಾಡೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ನೋಡಿ ನಮ್ಮ ಐರಾವತ ಹೆಂಗೆ ನಿಂತಿದೆ. ಸೊ ಎಲ್ಲ ಮುಗೀತು. ಈಗ ನನ್ನ ಹಸ್ಬೆಂಡ್ನ ಕರಿತೀನಿ ನೋಡಿ. ಚಿನ್ನಿ ಬಾ, ಕರೆದೆ. ಬರ್ತೀನಿ ರಮ್ಮ ಅಂತಂದರು. ಅಷ್ಟರಲ್ಲಿ ವಿಸಿಲು ಬಿಟ್ಟಿತ್ತು. ನೀಟಾಗಿ ಪಲಾವನ್ನ ತಿರುಗಿಸಿ ನೋಡಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿದೆ. ಸಖತ್ತಾಗಿ ಬಂದಿತ್ತು ಮಾತ್ರ ಪಲಾವು. ನಮ್ಮ ಮನೆಯವ್ರು 2 ಸಲ ಹಾಕ್ಕೊಂಡು ಬಾರಿಸಿದ್ರು. ಓಕೆ ಗೈಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.